ಗಾಯ್ಸ್, ಇವತ್ತಿನ ಒಂದು ಹಾರರ್ ಸ್ಟೋರಿ ಇದೆಯಲ್ಲ, ಇದು ನಮ್ಮ ಒಂದು ಗಂಡು ಮೆಟ್ಟಿದ ನಾಡು ಛೋಟಾ ಮುಂಬೈ ಅಂತ ಕರೆಸಿಕೊಳ್ಳುವ ಹುಬ್ಬಳ್ಳಿಯ ಹಾರರ್ ಸ್ಟೋರಿಯಾಗಿದೆ. ಈ ಒಂದು ಹಾರರ್ ಸ್ಟೋರಿಯನ್ನು ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಹೇಳಿದ್ದಾರೆ. ಸೊ ಅದನ್ನು ನಾನಿಲ್ಲಿ ನರೇಟ್ ಮಾಡ್ತಾ ಇದ್ದೀನಿ. ನೆನಪಿನಲ್ಲಿ ಇಟ್ಕೊಳ್ಳಿ ಗಾಯ್ಸ್, ಇದು ರಿಯಲ್ ಸ್ಟೋರಿಯಾಗಿದೆ. ಬಟ್ ಏರಿಯಾ ಏನಿರುತ್ತಲ್ಲ ಅದು ಸ್ವಲ್ಪ ಡಿಫ್ರೆನ್ಸಿಯೇಟ್ ಮಾಡಿ ನಾನು ಹೇಳಿರ್ತೀನಿ. ಯಾಕಂದರೆ ಸೆಕ್ಯೂರಿಟಿ ಕನ್ಸರ್ನ್ ಎಲ್ಲ ಇರುತ್ತೆ. ಜನ ಆ ಮನೆಗೆ ಹೋಗಿ ನಿಂತ್ಕೊಂಡು ಆ ಏರಿಯಾದಲ್ಲಿ ಹೋಗಿ ವಿಚಾರಣೆ ಮಾಡೋದು, ನಿಂತ್ಕೊಂಡು ನೋಡೋದೆಲ್ಲ ಚಾನ್ಸಸ್ ಇರುತ್ತೆ, ಆ ಮನೆ ಇವಾಗಲೂ ಹೇಗೆ ಕಾಣ್ತಾ ಇದೆ ಅಂತ. ಸೊ ಹಾಗಾಗಿ ನಾನು ರಿಯಲ್ ಏರಿಯಾ ಬಗ್ಗೆ ನಾನು ಹೇಳೋದಿಲ್ಲ. ಬಟ್ ನಿಮ್ಗೆ ಇಷ್ಟು ಹೇಳ್ತೀನಿ ನಾನು, ಏನಂದರೆ ಈ ಘಟನೆ ಏನು ನಡೆದಿದ್ದಿಲ್ಲ, ಇದು ಓಲ್ಡ್ ಹುಬ್ಬಳ್ಳಿ ಅಂತ ಕರೆಸ್ಕೊಳ್ಳುವ 3 ಏರಿಯಾಗಳ ಮಧ್ಯೆ ಆಗಿರ್ತಕ್ಕಂಥ ಒಂದು ರಿಯಲ್ ಘಟನೆ. ಏನಾಗುತ್ತದೆ ಅಂದರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ತುಂಬ ಕುಡಿತದ ಚಟ, ಕುಡಿತಾ ಇರ್ತಾನೆ. ಅವನ್ನೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮಾಡೋದು, ನೈಟ್ ಕುಡೋದು, ಮಲಗೋದು, ಈ ಥರ ಮಾಡ್ತಾ ಇರ್ತಾನೆ. ಸೊ ಅವನಿಗೆ ಒಬ್ಬ ವೈಫ್ ಇರ್ತಾಳೆ. ಅವಳು ಇದನ್ನೆಲ್ಲ ನೋಡಿ ಅವನಿಗೆ ಡಿವೋರ್ಸ್ ಕೊಟ್ಟು ಓಡೋಗ್ಬಿಡ್ತಾಳೆ. ಆ್ಯಂಡ್ ಇದೇ ಒಂದು ದುಃಖದಲ್ಲಿ ಅವನು ಹೆವಿ ಡ್ರಿಂಕಿಂಗ್ ಸ್ಟಾರ್ಟ್ ಮಾಡ್ತಾನೆ, ಕೆಲಸಕ್ಕೆಲ್ಲ ಹೋಗೋದು ಬಿಟ್ಟುಬಿಡ್ತಾನೆ. ಸೊ ಅವರು ಮನೆಯಲ್ಲಿ ಏನಿರ್ತಾರಲ್ಲ ಬೇರೆ ಜನರು, ಅವನಿಗೆ ತಿಳಿಸಿ ಬುದ್ಧಿ ಎಲ್ಲ ಹೇಳ್ತಾರೆ, ನೀನು ಈ ಥರ ಕುಡಿಯೋಕ್ಕೆ ಹೋಗಬೇಡ ಅಂತ. ಬಟ್ ಅವನು ಅದನ್ನೇನು ಕೇಳೋದಿಲ್ಲ, ಡ್ರಿಂಕಿಂಗ್ನ ಕಂಟಿನ್ಯೂ ಮಾಡಿಬಿಡ್ತಾನೆ. ಮತ್ತು ಆರಾಮೆಲ್ಲ ತಪ್ಪೋದು ಸ್ಟಾರ್ಟ್ ಆಗುತ್ತದೆ. ಸೊ ಯಾವಾಗ ಇವನು ಮಿತಿ ಮೀರಿ ಡ್ರಿಂಕಿಂಗ್ ಸ್ಟಾರ್ಟ್ ಮಾಡ್ತಾನಲ್ಲ, ಆವಾಗ ಅವರ ಫ್ಯಾಮಿಲಿ ಮೆಂಬರ್ಸ್ ಅವನಿಗೆ ಹೊಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಹೊಡೆಯೋದು, ರೂಮ್ನಲ್ಲಿ ತಂದು ಕೂಡು ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಆ್ಯಂಡ್ ಹೀಗೆ ಮಾಡ್ತಾ ಮಾಡ್ತಾ ಒಂದು ದಿನ ಈ ಏರಿಯಾದವರಿಗೆ ಮತ್ತು ಈ ಬಾಕಿ ಮೆಂಬರ್ಸ್ಗೆ ತುಂಬಾ ಸಿಟ್ಟು ಬರುತ್ತೆ. ಯಾಕಂದರೆ ಏರಿಯಾದಲ್ಲೆಲ್ಲ ಇವನು ಕಿರಿಕ್ ಮಾಡ್ತಾ ಇರ್ತಾನೆ ಕುಡ್ಕೊಂಡು. ಸೊ ಹಾಗಾಗಿ ಆ ಒಂದು ಸಿಟ್ಟನ್ನು ತಡ್ಕೊಳಿಕ್ಕಾಗದೆ ಫ್ಯಾಮಿಲಿ ಮೆಂಬರ್ಸ್ ಅವನನ್ನು ಒಂದು ರೂಮಿಗೆ ಕೂಡು ಹಾಕಿ ಹೆವಿ ಅಂದರೆ ಹೆವಿ ಹೊಡೆದು ಬಿಡ್ತಾರೆ. ಹೊಡೆದು ಅವನಿಗಲ್ಲೇ ಬಿಟ್ಟುಬಿಡ್ತಾರೆ. ಬಿಟ್ಟು ಅವರು ಹೊರಗಡೆ ಬಂದು ಕೂತ್ಕೋತಾರೆ. ಆ್ಯಂಡ್ ಅವನಿಗೆ ತಾಕೀತು ಮಾಡ್ತಾರೆ, ನೀನೇನಾದರೂ ಇವತ್ತಿನಿಂದ ನೀನು ಈ ಮನೆ ಹೊರಗೆ ಕಾಲಿಟ್ಟು ಕುಡಿಯೋಕ್ಕಂತ ಏನಾದರೂ ಹೋದರೆ ಇದಕ್ಕಿಂತಲೂ ಹೆವಿ ಹೊಡೆದು ಬಿಡ್ತೀವಿ, ಅಥವಾ ನಿನ್ನನ್ನು ಜೀವ ಸಹಿತ ಕೊಂದುಬಿಡ್ತೀವಿ ಅಂತ ಹೇಳಿದಾಗ ಅವನಿಗೆ ಒಂಥರ ಎಲ್ಲ ಭಯ ಹುಟ್ಕೊಂಡು ಅವನು ಅದೇ ರೂಮ್ನಲ್ಲಿ ಕೂತ್ಕೊಂಡು ಐಡಿಯಾ ಮಾಡ್ತಾನೆ, ನಾನೇನಾದರೂ ಇವಾಗ ಕಣ್ಮುಚ್ಚಿ ತಪ್ಪಿಸ್ಕೊಂಡು ಏನಾದರೂ ಹೊರಗಡೆ ಹೋದರೆ ಇವ್ರು ನನ್ನನ್ನು ಹೊಡೆಯುತ್ತಾರೆ, ಬಿಡೋದಿಲ್ಲ. ಸೊ ಅವನೇನು ಮಾಡ್ತಾನಂದರೆ, ಈ ಒಂದು ಸಾಯೋ ಥರ ನಾಟಕ ಮಾಡ್ತಾನೆ. ಸೂಸೈಡ್ ಮಾಡ್ಕೋತೀನಿ ನೋಡು ಅಂತ. ಅಲ್ಲೇ ಒಂದು ಫ್ಯಾನ್ ಇರುತ್ತೆ ಮೇಲೆ, ಆ ಫ್ಯಾನ್ಗೆ ನಾನು ನೇಣು ಹಾಕೋತೀನಿ, ಉರುಳು ಹಾಕೋತೀನಿ ಅಂತ ಹೇಳಿ ಹೆದರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ ಮನೆಯವರಿಗೆ. ಸೊ ಇದನ್ನು ಇವನು 1-2-3 ಸರ್ತಿ ಮಾಡಿರ್ತಾನೆ ಹಿಂದೆಯೂ ಸಹ. ಆ್ಯಂಡ್ ಇವಾಗ ಸಹ ಇವನು ಇವತ್ತು ಇದೇ ಥರ ಮಾಡ್ತಾ ಇದ್ದಾನೆ, ಉರುಳು ಹಾಕೊಳ್ಳೋ ಥರ. ಆ್ಯಂಡ್ ಹೊರಗಿನ ಮೆಂಬರ್ಸ್ ಏನಂದರೆ, ಫ್ಯಾಮಿಲಿ ಮೆಂಬರ್ಸ್ ಹೊರಗಡೆಯಿಂದ ಲಾಕ್ ಹಾಕಿದ್ದಾರೆ ಈ ಒಂದು ಡೋರ್ನ. ಅವ್ರು ಹೊರಗಡೆ ಕೂತ್ಕೊಂಡು ನಗ್ತಾ ಇದ್ದಾರೆ, ಕಾಮಿಡಿ ಮಾಡ್ತಾ ಇದ್ದಾನೆ ಇವನು ಅಂತ, ನೀನು ಏನು ಬೇಕಾದರೂ ಮಾಡ್ಕೊ ಅಂತ ಹೇಳಿಬಿಡ್ತಾರೆ ಅವರು. ಇವನು ಯಾವಾಗ ಇವರು ಕೇಳೋದಿಲ್ಲಲ್ಲ, ಆದರೂ ಡ್ರಾಮಾ ಮಾಡಬೇಕಂತ ಇವನು ಉರುಳನ್ನು ಹಾಕೊಳ್ಳೋ ಥರ ನಾಟಕ ಮಾಡ್ತಾ ಮಾಡ್ತಾ ಅದೇನಾಗುತ್ತೆ ಅಂದರೆ ರಿಯಲಿ ನೇನು ಕೂತ್ಕೊಂಡ್ಬಿಡುತ್ತೆ. ಆ್ಯಂಡ್ ಇವನು ಡೆಡ್ ಆಗಿಬಿಡ್ತಾನೆ. ಅಂತ ಎಲ್ಲ ಚೀರಾಡ್ತಾನೆ ಇವನು, ಫುಲ್ಲು ಫೋರ್ಸ್ ಆಗಿ. ಬ್ಲಡ್ ಎಲ್ಲ ಹೊರಗಡೆ ಬಂದಿದೆ. ಬಟ್ ಮನೆ ಮೆಂಬರ್ಸ್ ಏನಿದಾರಲ್ಲ ಹಾಲ್ನಲ್ಲಿ ಕೂತವರು, ಅವರು ಒಂಥರ ನಗ್ತಾ ಇದ್ದಾರೆ, ಡ್ರಾಮಾ ಮಾಡ್ತಾ ಇದ್ದಾನೆ ಬಿಡು ಇವನು ಅಂತ. ಸೊ ಇದೇ ಥರ ನಡೆಯುತ್ತೆ ಇದು. ಆ್ಯಂಡ್ ಯಾವಾಗ ಇವನು ಇಲ್ಲಿ ಡೆಡ್ ಆಗಿದ್ದಾನಲ್ಲ, ಅದೇ ಒಂದು ರೂಮ್ನಲ್ಲಿ ಒಂದು ಡಬಲ್ ಗ್ಲಾಸ್ ಇರ್ತಕ್ಕಂಥ, ಡಬಲ್ ಡೋರ್ ಇರ್ತಕ್ಕಂಥ ತಿಜೋರಿ ಇರುತ್ತೆ, ಕಪಾಟ್ ಅಂತೀವಲ್ಲ ನಾವು, ಅದು ಕಟ್ಟಿಗೆ ಕಪಾಟದು ಡಬಲ್ ಗ್ಲಾಸ್ ಇದೆ. ಸೊ ಆ ಒಂದು ಗ್ಲಾಸ್ನಲ್ಲಿ ಇವನ ಆತ್ಮ ಹೋಗಿ ಕುತ್ಕೊಂಡ್ಬಿಟ್ಟಿದೆ. ಇವಾಗ ಮನೆಯವರಿಗೆ ಯಾರಿಗೂ ಹೊರಗಡೆ ಗೊತ್ತಿಲ್ಲ, ಆ ಗ್ಲಾಸ್ನಲ್ಲಿದು ಕೂತ್ಕೊಂಡ್ಬಿಟ್ಟಿದೆ. ಇವನ ಸತ್ತು ಕೂಡಲೇ ಇವನ ಆತ್ಮ ಕೂತ್ಕೊಂಡಿದೆ. ಆ್ಯಂಡ್ ಮಧ್ಯಾಹ್ನ ಈ ಇನ್ಸಿಡೆಂಟ್ ಎಲ್ಲ ಆಗಿದೆ. ಮನೆಯವರು ನಾರ್ಮಲ್ ಇವನು ಮೂರ್ಛೆ ಬಿದ್ದು ಅಲ್ಲೇ ಮಲಗಿರ್ತಾನೆ ಬಿಡು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಏನಂದರೆ, ಇವಾಗ ರಾತ್ರಿ ಊಟಕ್ಕೆ ಕೊಡಬೇಕಲ್ಲ 10 ಗಂಟೆಗೆಲ್ಲ. ಸೊ ಅವರು ಡೋರ್ನ ತೆಗಿತಾರೆ. ತೆಗೆದು ನೋಡಿದರೆ ಇವನು ನಿಜವಾಗ್ಲೂ ಡೆಡ್ ಆಗಿದ್ದಾನೆ. ಏನು ಮಾಡೋದು ಇವಾಗ? ಏರಿಯಾದಲ್ಲಿ ಇರ್ತಕ್ಕಂಥ ಸ್ವಲ್ಪ ಎಲ್ಲ ಜನ ಬರ್ತಾರೆ, ಆ್ಯಂಡ್ ಮನೆಯವರೆಲ್ಲ ಬರ್ತಾರೆ. ಅವರು
ಥಿಂಕ್ ಮಾಡ್ತಾರೆ. ಇವಾಗೇನಾದರೂ ನಾವು ಇದನ್ನು ಹಾಸ್ಪಿಟಲ್ಗೆ ಕ್ಯಾರಿ ಮಾಡ್ಕೊಂಡು ಹೋದರೆ ಅವರು ನಾವೇ ಹೊಡೆದಿದ್ದೀವಿ ಅಂತ ಕೂತ್ಕೋತಾರೆ. ಯಾಕಂದರೆ ಆಲ್ರೆಡಿ ಮೈ ಮೇಲೆ ಗಾಯ ಎಲ್ಲ ಇರುತ್ತೆ. ಬಟ್ ಅವನು ಸೂಸೈಡೇ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಏರಿಯಾದಲ್ಲೆಲ್ಲ ಹಬ್ಬಿಸ್ಬಿಡ್ತಾರೆ. ಹೀಗೆ ಹೆವಿ ಡ್ರಿಂಕಿಂಗ್ ಮಾಡಿ ಹಾರ್ಟ್ ಅಟ್ಯಾಕ್ನಿಂದ ಇವನು ಸತ್ತುಬಿಟ್ಟಿದ್ದಾನಂತ. ಆ್ಯಂಡ್ ರಾತ್ರಿ ಒಂದು ಟ್ಯಾಂಪೋ ತರಿಸ್ಕೊಂಡು ಟ್ಯಾಂಪೋ ತರಿಸ್ಕೋತಾರೆ ಆ್ಯಂಡ್ ಅವನನ್ನು ಮಾಡಿ ಬಂದುಬಿಡ್ತಾರೆ. ಬಟ್ ರಿಯಲ್ ಟ್ವಿಸ್ಟ್ ಏನಂದರೆ ಅವನ ಆತ್ಮ ಒಂದು ಇದರಲ್ಲೇ ಕೂತ್ಕೊಂಡ್ಬಿಟ್ಟಿದೆ, ಕಪಾಟಿನಲ್ಲಿನೇ, ಗ್ಲಾಸ್ನಲ್ಲಿದೆ ಅದು ಸಹ. ಇದು ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಬರ್ತಾರೆ, ಮನೆಗೆ ಬರ್ತಾರೆ, ನೈಟೆಲ್ಲ ಮಲಗ್ತಾರೆ. ಆ್ಯಂಡ್ ಮಲಗಿದ ತಕ್ಷಣವೇ ಮಾರ್ನಿಂಗ್ ಸ್ವಲ್ಪ ಕಾರ್ಯಗಳಿರ್ತಾವೆ ನೋಡಿ, ಡೆಡ್ ಎಲ್ಲ ಆದಮೇಲೆ 3ನೇ ದಿನದ ಕಾರ್ಯ, 2ನೇ ದಿನದ ಕಾರ್ಯ ಅಂತ. ಸೊ ಈ ಕಾರ್ಯಗಳೆಲ್ಲ ಮುಗಿದ ಮೇಲೆ ಇವರು ಮನೆಯವರೆಲ್ಲ ಮಲಗಿರಬೇಕಾದ್ರೆ ಆ ಒಂದು ರೂಮ್ನಿಂದ ಸೌಂಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹೂ ಅಂತ ಇವನು ಚೀರಾಡೋಕೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಹೇಗೆ ಅವನು ಆ ದಿನ ಸಾಯೋ ದಿನ ಚೀರಾಡ್ತಾ ಇದ್ದ, ಇವರು ಕಾಮಿಡಿ ಮಾಡ್ತಾ ಇದ್ದಾನೆ ಬಿಡು, ಇವನು ಡ್ರಾಮಾ ಮಾಡ್ತಾ ಇದ್ದಾನೆ ಅಂತಿದ್ರಲ್ಲ, ಸೊ ಅದೇ ಥರ ಚೀರಾಡೋ ಸದ್ದೆಲ್ಲ ಕೇಳಿಸ್ತಾ ಇದೆ. ಸೊ ಇವರು ಭಯ ಬಿದ್ದು ಭಟ್ರ ಹತ್ರ ಹೋಗ್ತಾರೆ. ಭಟ್ರಿಗೆ ಕೇಳಿದರೆ ಭಟ್ರು ಅಂತಾರೆ, ಏನಿಲ್ಲ, ಆ ಒಂದು ಮನೆಯಲ್ಲಿ ಅವನ ಆತ್ಮ ಇನ್ನೂ ಇದೆ. ಸೊ ನೀವೇನು ಮಾಡಬೇಕಂದ್ರೆ ಇದಕ್ಕೆ ಅವನು ರಿಟರ್ನ್ ಬರಬಾರ್ದಂದ್ರೆ ಈ ಥರ ಕೆಲವೊಂದು ಪೂಜೆ ಇರುತ್ತೆ, ಮತ್ತು 3 ತಿಂಗಳು ಮನೆಯನ್ನು ಬಿಟ್ಟುಬಿಡಿ ನೀವು ಅಂತ ಅಂದ್ಕೊಳ್ಳಿ. ಅವರು ಅದೇ ಥರ ಮನೆಯನ್ನೆಲ್ಲ ಬಿಡ್ತಾರೆ. 3 ತಿಂಗಳು ಬಿಟ್ಟು ಮತ್ತೆ ಬರ್ತಾರೆ. ಬಂದು ನೋಡಿದರೆ ನೈಟ್ ಮಲಗಿದರೆ ಸೇಮ್ ಸೌಂಡ್, ಹೂ ಅಂತ ಚೀರಾಡ್ತಾ ಇದ್ದಾನೆ ಅವನು. ಸಾಯೋ ಟೈಮ್ನಲ್ಲಿ ಏನು ಚೀರಾಡಿದಲ್ಲ ಅದೇ ಥರ ಚೀರಾಡೋ ಸದ್ದು. ಮತ್ತು ಇವರಿಗೆ ಭಯ ಆಗಿ ಇವರು ಭಟ್ರ ಹತ್ರ ಹೋಗ್ತಾರೆ. ಆ್ಯಂಡ್ ಭಟ್ರಿಗೆ ಕೇಳ್ತಾರೆ, ನೀವು 3 ತಿಂಗಳು ಪತ್ತೆ ಮಾಡೋಕೆ ಹೇಳಿದ್ರಿ, ಮನೆ ಬಿಡೋಕೆ ಹೇಳಿದ್ರಿ, ನಾವು ಬಿಟ್ಟಿದ್ವಿ, ಬಟ್ ಇವಾಗಲೂ ಆ ಥರ ಸೌಂಡ್ ಆಗ್ತಾ ಇದೆ, ಏನು ಮಾಡೋದು ಇದಕ್ಕೆ ಅಂದಾಗ ಭಟ್ರು ಪಂಚಾಂಗ ಎಲ್ಲ ಹಾಕಿ ನೋಡ್ತಾರೆ. ಆ್ಯಂಡ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಹೇಳ್ತಾರೆ ಅವರು, ಈ ಒಂದು ತಿಜೋರಿ ಏನಿದೆಯಲ್ಲ, ಈ ತಿಜೋರಿಯ ಗ್ಲಾಸ್ನಲ್ಲಿ ಇವನ ಆತ್ಮ ಅಡ್ಕೊಂಡಿದೆ. ನೀವೇನಾದರೂ ಇದನ್ನು ಕೇರ್ಲೆಸ್ ಆಗಿಬಿಟ್ರೆ ಇದು ಹೀಗೆ ಚೀರುತ್ತೆ ಬಿಡು ಅಂತ ಬಿಟ್ಟರೆ ಅದು ನಿಮ್ಮನ್ನು ಕೊಂದುಬಿಡುತ್ತೆ. ಯಾವಾಗ ಕೊಲ್ಲುತ್ತೆ ಗೊತ್ತಿಲ್ಲ, ಅದು ಇಮಿಡಿಯೇಟಾಗಿ ಏನೂ ಕೊಲ್ಲೋದಿಲ್ಲ, ಬಟ್ ಕನ್ಫರ್ಮ್ ಒಂದು 3 ತಿಂಗಳಲ್ಲಿ ಒಬ್ಬೊಬ್ಬರಾಗಿ ನೀವು ಸಾಯ್ತೀರಿ. ಯಾವ ಥರ ಒಂದು ಸತ್ತಿದ್ನಲ್ಲ ಅದೇ ಥರ. ಸೊ ಅದರಿಂದ ನೀವು ಉಳ್ಕೋಬೇಕಂದ್ರೆ ಈ ಒಂದು ತಿಜೋರಿಯನ್ನು ಪಾರ್ಸಲ್ ಮಾಡಿಬಿಡಿ, ಅದನ್ನು ಹೊರಗಡೆ ಇಟ್ಟುಬಿಡಿ ಅಂತ ಒಯ್ದು, ಅಥವಾ ಯಾರಿಗಾದರೂ ಕೊಟ್ಟುಬಿಡಿ ಅಂತ ಹೇಳ್ತಾರೆ ಅವರು. ಅಂದ್ಕೊಳ್ಳಿ ಆಯಿತು ಸರಿ ಅಂತ ಆ ಏರಿಯಾದವರೆಲ್ಲ ಮಾರ್ನಿಂಗ್ ಸೇರ್ತಾರೆ. ಒಂದು 5-6 ಜನ ಬರ್ತಾರೆ. ಏರಿಯಾದಲ್ಲೆಲ್ಲ ಗೊತ್ತಿದೆ ಇವನು ಕುಡುಕ, ಇವನಿಂದ ಈ ಫ್ಯಾಮ್ಲಿಯವರಿಗೂ ಏನು ಉಪಯೋಗ ಇಲ್ಲ, ಮತ್ತು ನಮಗೂ ಏನು ಉಪಯೋಗ ಇಲ್ಲ, ಅಂದರೆ ನಾವೇನು ಇರ್ತಿದ್ದೀವಲ್ಲ ಬಾಕಿ ಮೆಂಬರ್ಸ್ ಅವರಿಗೂ ಏನು ಉಪಯೋಗ ಇಲ್ಲ ಅಂತ ಇವನು ಸತ್ತಿರೋದೇ ನಿಜ ಕುಡುಕ ಅಂತ ಯಾರು ಕಂಪ್ಲೇಂಟ್ ಸಹ ಮಾಡಿರೋದಿಲ್ಲ. ಸುಮ್ಮನೆ ಕಂಪ್ಲೇಂಟ್ ಮಾಡಿದರೆ ಮತ್ತೆ ಹೋಗಿ ಆ ಒಂದು ಸ್ಮಶಾನದಿಂದ ಹೆಣವನ್ನೆಲ್ಲ ಕೆದಕಿ ತೆಗೆದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದೇ ಯಾಕೆ ಬೇಕು ನಮಗೆ ಅಂತ ಏರಿಯಾದವರು ಸಹಿತ ಯಾರೂ ಹೇಳೋದಿಲ್ಲ. ಫ್ಯಾಮಿಲಿ ಮೆಂಬರ್ಸ್ಗೆ ಸಪೋರ್ಟ್ ಮಾಡ್ತಾರೆ, ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಳ್ಳೆಯವರು. ಸೊ ಅಲ್ಲಿ ಏರಿಯಾದ ಒಂದು 5-6 ಜನ ಎಲ್ಲ ಬಂದಿದ್ದಾರೆ, ಹಿರಿಯರೆಲ್ಲ ಬಂದು ಇವಾಗ ನಾರ್ಮಲ್ ಆ ಕಪಾಟನ್ನು ಹೊರಗಡೆ ಎತ್ತು ತರಬೇಕು. ಬಟ್ ಏನಂದರೆ ಆ ಕಪಾಟೇ ಹೇಳ್ತಾ ಇಲ್ಲ, ಅದು ತಿಜೋರಿ ಫುಲ್ ಹೆವಿಯಾಗಿ ಅಲ್ಲೇ ಕೂತ್ಕೊಂಡ್ಬಿಟ್ಟಿದೆ ನೆಲಕ್ಕೆ ಅಂಟ್ಕೊಂಡು. ಏನು 100-150 kg ಇದೆಯೋ ಏನೋ ಅನ್ನೋ ಹಾಗೆ ಎಲ್ಲ ಟ್ರೈ ಮಾಡ್ತಾರೆ. ಅದರಲ್ಲಿ ಇರ್ತಕ್ಕಂಥ ಐಟಮ್ಸ್ ಏನಿರ್ತಾವಲ್ಲ, ಬೇರೆ ಬೇರೆ ಸಾಮಾನುಗಳಿರ್ಬೋದು, ಬಟ್ಟೆ ಬರೆ, ಅದನ್ನೆಲ್ಲ ಹೊರಗೆ ತೆಗೆದು ಮತ್ತೆ ಕಪಾಟನ್ನ ಎಳ್ಕೊಂಡು ಹೋಗೋಕೆ ನೋಡ್ತಾರೆ, ಅದು ಬರ್ತಾನೆ ಇಲ್ಲ. ಇವಾಗ ಅದು 1000 kg ಟನ್ಗಟ್ಟಲೆ ಹೆವಿ ವೇಟ್ ಆದಂಗೆ ಆಗಿಬಿಟ್ಟಿದೆ, ಅಲ್ಲೇ ಕಚ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಅದು ಏನು ಮಾಡೋದು ಅಂತ ಫೈನಲಿ ಇವರು ಆ ಒಂದು ಕಪಾಟನ್ನು ಮುರಿದಾದರೂ ಸಾಗಿಸ್ಬೇಕಂತ ಟ್ರೈ ಮಾಡ್ತಾರೆ. ಬಟ್ ಅದು ವರ್ಕೌಟ್ ಆಗೋದಿಲ್ಲ. ಆ ಕಪಾಟ ಯಾವುದೇ ಕಾರಣಕ್ಕೂ ಅದು ಸರಿತಾನೇ ಇಲ್ಲ, ಪಾರ್ಟ್ಸ್ ಏನು ಮುರಿತಾನೇ ಇಲ್ಲ. ಹೋಗಲಿ ಫೈನಲಿ ಆ ಗ್ಲಾಸ್ನಾದರೂ ಮುರಿದ್ರೆ ಆಯಿತು ಅಂತ ಭಟ್ರು ಹೇಳಿರ್ತಾರೆ, ಗ್ಲಾಸ್ ಆದರೂ ಮುರಿದು ಸಾಗಿಸಿ ಅಂತ. ಬಟ್ ಆ ಗ್ಲಾಸೇ ಮುರಿತಾ ಇಲ್ಲ, ಯಾಕಂದರೆ ಅವನು ಅದನ್ನು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ಒಳಗಡೆ. ಸೊ ಈ ಥರ ಎಲ್ಲ ಆದಾಗಿನಿಂದ ಏನಂದರೆ ಆ ಒಂದು ಮನೆಯನ್ನು ಇವಾಗಲೂ ಅವರು ಲಾಕ್ ಹಾಕ್ಕೊಂಡು ಹೋಗಿಬಿಟ್ಟಿದ್ದಾರೆ ಎಲ್ಲೋ ಬೇರೆ ಕಡೆ. ಅವ್ರು ರಿಟರ್ನ್ ಇನ್ನೂವರೆಗೂ ಆ ಮನೆಗೆ ಬಂದಿದ್ದಿಲ್ಲ. ಬಟ್ ನಿಮಗೆ ಅದರ ಬಗ್ಗೆ ನಾನು ತೋರಿಸೋ ಹಾಗಿಲ್ಲ, ಇಲ್ಲಿ ಸೆಕ್ಯೂರಿಟಿ ಕನ್ಸರ್ನ್ ಆಗುತ್ತೆ. ಸೊ ಇದು ಒಂದು ನಮ್ಮ ಹುಬ್ಬಳ್ಳಿಯ ರಿಯಲ್ ಘಟನೆ ಆಗಿದೆ. ನಮ್ಮ ಫ್ರೆಂಡ್ ಅವರು ನನಗೆ ಹೇಳಿದ್ದಾರೆ.
ಸೊ ಸೆಕ್ಯೂರಿಟಿ ಕನ್ಸರ್ನ್ ನಾನು ಇದ್ರ ಬಗ್ಗೆ ಹೇಳೋ ಹಾಗಿಲ್ಲ. ಬಟ್ ಈ ವಿಡಿಯೋ ನೋಡೋರು ನಮ್ಮ ಹುಬ್ಬಳ್ಳಿ ಭಾಗದವರಾಗಿದ್ದರೆ, ಅದೇ ಏರಿಯಾದವರಾಗಿದ್ದರೆ ಈ ಒಂದು ಇನ್ಸಿಡೆಂಟ್ನ ಅವರು ಕಂಡುಹಿಡಿತಾರೆ, ಹೌದು ಇದು ನಮ್ಮಲ್ಲಿ ಆಗಿತ್ತು ಅಂತ. ನೋಡೋಣ ಕಾಮೆಂಟ್ನಲ್ಲಿ ಯಾರಾದರೂ ಹೇಳ್ತೀರಾ ಏರಿಯಾ ಬಗ್ಗೆ ಅಂತ. ಬಟ್ ಗೈಸ್ ಏನಂದರೆ, ನನಗೆ ಪರ್ಸ್ನಲಿ ಇಂಟ್ರೆಸ್ಟ್ ಆಗ್ತಾಯಿಲ್ಲ ಅದನ್ನು ರಿವೀಲ್ ಮಾಡೋದಕ್ಕೆ ಏರಿಯಾ ಬಗ್ಗೆ, ಯಾಕಂದರೆ ಗೊತ್ತಲ್ಲ ಹೇಗಿದೆ ಇವಾಗಿನ ಕಾಲದ್ದು ಸೋಷಿಯಲ್ ಮೀಡಿಯಾ ಅಂತ. ಸೊ ಹಾಗಾಗಿ ಹೆವಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡೋದಕ್ಕೆ ಹೋಗದೆ, ಇದು ಒಂದು ಸ್ಟೋರಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಈ ಒಂದು ಸ್ಟೋರಿಯನ್ನು ತಗೊಂಡು ನೀವು ಸುಮ್ಮನಾಗ್ಬಿಡಿ, ನೋಡಿ ನಿಮ್ಮ ಎಂಟರ್ಟೈನ್ಮೆಂಟ್ ಅಂತ ನಾನು ಹೇಳ್ತೀನಿ ಗೈಸ್. ಹೀಗಂತ ಹೇಳ್ತಾ ಮತ್ತೇನೆಂದರೆ, ಇದು ಬಿಟ್ಟು ನಾನು ಮತ್ತು ನಮ್ಮ ಕೆಲವೊಂದಿಷ್ಟು ಫ್ರೆಂಡ್ಸ್ ಸೇರಿ ಒಂದು ಬಿಸ್ನೆಸ್ ಅಥವಾ ಏನೋ ಒಂದು ಸರ್ವಿಸ್ನ ನಾವು ಇಡೀ ಹುಬ್ಬಳ್ಳಿಯಲ್ಲಿ ಕೊಡಬೇಕು. ಅದು ಈ ಹಾರರ್ ಸ್ಟೋರಿಗೆ ರಿಲೇಟೆಡ್ ಅಲ್ಲ, ಅದು ಬಿಟ್ಟು ಬೇರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರ್ವಿಸ್ ಆಗಿದೆ. ಅದನ್ನು ನಾವು ನಾಳೆಯ ದಿನ ಲಾಂಚ್ ಮಾಡಲಿದ್ದೀವಿ. ಆ ಲಾಂಚಿಂಗ್ ಆದಮೇಲೆ ಅದರ ಒಂದು ಇನ್ಫಾರ್ಮೇಷನ್ ಮತ್ತು ಡೀಟೇಲ್ಸನ್ನೆಲ್ಲ ನಾನು ಇಲ್ಲಿ ಹಾಕ್ತೀನಿ. ನೀವು ಹುಬ್ಬಳ್ಳಿಯವರಿದ್ದರೆ ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಅದರ ರಿವ್ಯೂಸ್ ಎಲ್ಲ ಹೇಳಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ ಮತ್ತು ಇದನ್ನು ಬೆಳೆಸ್ತಾ ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು.